ಚಿಂತೆ ಆಗ್ಬಿಟ್ಟಿದೆ. ಯಜಮಾನ್ರೆ ನೈನಿ ಯಾಕೋ ಗಾಬರಿಯಲ್ಲಿ ಬರ್ತಿದ್ದಾಳೆ. ಏನಾಯ್ತು? ಯಾಕೆ ಓಡ್ಕೊಂಡ್ ಬಂದೆ ನೈನಿ? ಏನಾಯ್ತು? ನೈನಮ್ಮ ಏನಾಯ್ತು? ನೈನಿ ಏನಾಯ್ತು? ಅದ್ಗೆ ಏನಾಯ್ತು? ಏನಾಯ್ತಕ್ಕ? ಕಾರ್ ಹತ್ತು ಬಿಡ್ತು. ಯಾರ ಮೇಲೆ ಹತ್ತದಕ್ಕ? ಅತ್ತೆ ಮೇಲೆ ಹೊಟ್ಟೋಯ್ತಾ? ಇದಾರ ಸತ್ತೋದ್ರ? ಅಯ್ಯೋ ಅದಲ್ಲ ಅಕ್ಕ, ಗಾಯತ್ರಿ ಪುಟ್ಟಿ ಕಾರ್ ಹತ್ತು ಬಿಡ್ತು. ಅವಳು ಕಾರ್ ಹೇಗೆ ಹತ್ತಾಳೆ ಅತ್ಗೆ? ಬಾಲ್ಕನಿಯಿಂದ ನಾನು ನೋಡ್ದೆ, ಗಾಯತ್ರಿ ಕಾರಲ್ಲೇ ಇದ್ದಾಳೆ. ಮಾಮ್ ಆಚೆ ಇದ್ದಾರೆ ನೈನಿ. ಹೌದು ಯಜಮಾನ್ರೆ. ಆಕ್ಸಿಡೆಂಟ್ ಆಗುತ್ತೆ ಬ್ರೋ. ಅಯ್ಯೋ ದೇವ್ರೆ, ಆ ಕಾರ್ ಓಡಿಸ್ತಿರೋರು ಯಾರು? ಮೊದ್ಲು ಪಾಪನ್ ಕಾಪಾಡ್ರಮ್ಮ. ಅತ್ತನ್ ಕಾಪಾಡಲ್ವಾ? ಯಾರೋ ಒಬ್ಬರನ್ನ ಕಾಪಾಡಿದ್ರೆ ಒಬ್ರು ಸೇವ್ ಆಗ್ತಿರ್ತಾರೆ. ಬನ್ನಿ. ಮಾಮ್ ಕಾರ್ ಬರ್ತಿದೆ, ಸರ್ಕೊಳ್ಳಿ. ಅತ್ತೆ ಗಟ್ಟಿಗೆ ಹಿಡ್ಕೊಳ್ಳಿ. ಏನಾಯ್ತು ವಲ್ಲಭ? ನನ್ಗೇನಾಗಿಲ್ಲ ಸ್ವಾಮಿ. ನಮ್ಮ ಮಾಮು ನರ್ಕದ ಬಾಗ್ಲ ಹತ್ರ ಹೋಗಿ ತಟ್ಬಿಟ್ಟು ಬಂದಿದ್ದಾರೆ ಸ್ವಾಮಿ. ಗಂಡಾಂತರನ? ತಪ್ಪು ಹೋಯ್ತು ಸ್ವಾಮಿ. ಇಲ್ಲ ಅಂದ್ರೆ ನನ್ ಫೋಟೋ ನಾಳೆ ಪೇಪರಲ್ಲಿ ಬಂದಿರೋದು. ಅಂದ್ರೆ ಗಾಯತ್ರಿ ದೇವಿ ಬಂದಿದ್ದಾಳೆ ಅಂದಂಗಾಯ್ತು. ಅಯ್ಯೋ ಸ್ವಾಮಿ, ಮಾಮ್ನ ಸಾಯ್ಸಕ್ ನೋಡಿದ್ದು ದೊಡ್ಡಮ್ಮ ಅಲ್ಲ, ಕಾರ್ ಗುದ್ದಕ್ ಬಂದಿದ್ದು. ಮೇಲ್ ಹತ್ತಿದ್ರೆ ಅಪ್ಪಚ್ಚೆ ಆಗೋಗಿರೋರು. ತಿಲೋತ್ತಮನ ಸಾಯಿಸುವಂತಹ ಶಕ್ತಿ ಗಾಯತ್ರಿ ದೇವಿಗೆ ಮಾತ್ರ ಇರೋ ಅನ್ನೋ ವಿಷಯನ ಮರೆತು ನೀವು ಮಾತಾಡಬೇಡಿ. ಮಾಮ್, ಇವ್ರಿಗೆ ನಾನು ಹೇಳಕ್ಕಾಗಲ್ಲ, ನೀವೇ ಹೇಳ್ಕೊಳ್ಳಿ. ಸ್ವಾಮಿ, ಗಾಯತ್ರಿಕ ಬರ್ಲೇ ಇಲ್ಲ. ಕಾರ್ ಆಕ್ಸಿಡೆಂಟ್ ಆಗತ್ತೆ, ಹುಷಾರು ಅಂತ ನೈನಿ ಮೊದ್ಲೇ ಹೇಳಿದ್ಲು. ನಾವೇ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೂ ಸರಿ, ಸ್ವಲ್ಪ ಹುಷಾರಾಗಿರೋಣ ಅಂತ ನಮ್ ಕಾರ್ ತಗೊಳ್ದೆ ಕ್ಯಾಬಲ್ ಹೊರಡೋಣ ಅಂತ ಮನೆಯಿಂದ ಆಚೆ ಬಂದಿದ್ವಿ. ರಾಯ್ ಸ್ಪೀಡಾಗಿ ಕಾರು ನಮ್ಮ ಮಾಮ್ಗೆ ಗುದ್ದಕ್ ಬಂದ್ಬಿಡ್ತು. ಗಾಯತ್ರಿ ದೇವಿ ಕಾರ್ ಓಡಿಸ್ತಾ ಇದ್ಲ. ಅಯ್ಯ, ಮತ್ ಅದನ್ನೇ ಹೇಳ್ತಿದ್ರಲ್ಲ ಸ್ವಾಮಿ ನೀವು. ನೀ ಸುಮ್ನಿರುವಲ್ಲಭ. ಸ್ವಾಮಿ, ಗಾಯತ್ರಿ ಅಕ್ಕ ಅಲ್ಲ, ಗಾಯತ್ರಿ ಪುಟ್ಟಿ ಕಾರಲ್ಲಿದ್ಲು. ಅದು ಕೂಡ ಪ್ಯಾಸೆಂಜರ್ ಸೀಟಲ್ಲಿ. ಡ್ರೈವರ್ ಸೀಟಲ್ಲಿ ಯಾರೂ ಇರ್ಲಿಲ್ಲ. ಅರ್ಥ ಆಯ್ತು. ಆಟೋಮ್ಯಾಟಿಕ್ ಕಾರ್ ಆಗಿದ್ದಕ್ಕೆ ತನಗ್ ತಾನೇ ಬಂತು ಅಂತ ಹೇಳ್ತೀರಾ. ಆ ವಿಷಯ ಎಲ್ಲಾರ್ಗೂ ಗೊತ್ತಿರೋದೇ ಬಿಡಿ, ನೀವೇನ್ ಹೇಳೋದು? ತಲೆ ಕೆಟ್ಟವನೇ, ನಾನ್ ಮಾತಾಡ್ಬೇಕಾದ್ರೆ ಮಾತಾಡಿ ನನ್ ಶಾಪಕ್ಕೆ ಗುರಿ ಆಗ್ಬೇಡ. ಕ್ಷಮೆ ಇರ್ಲಿ, ಏನಾದ್ರು ಹೇಳಿ ಸ್ವಾಮಿ. ನೈನಿ ದತ್ತಕ್ ತಗೊಂಡಿರೋ ಆ ಗಾಯತ್ರಿ ಪಾಪು ಗಾಯತ್ರಿ ದೇವಿ ಆಗಿದ್ರೆ? ಸ್ವಾಮಿ, ಏನ್ ನೀವು ಹೇಳ್ತಿರೋದು? ಆಳವಾಗಿ ಯೋಚಿಸಿದ್ದಕ್ಕೆ ಈ ಅನುಮಾನ ನನ್ನ ತಲೆಗೆ ಬಂತು. ಅಲ್ಲ ಸ್ವಾಮಿ, ಆ ಮಗು ಗಾಯತ್ರಿ ದೊಡ್ಡಮ್ಮ ಅಲ್ಲ, ಬೇರೆ ಏನಾದ್ರು ಹೇಳಿ. ಅಲ್ಲ ಅಂತ ನೀನು ಅದು ಹೇಗೆ ಹೇಳ್ತೀಯವಲ್ಲಬ? ಕಾರಲ್ಲಿ ಗಾಯತ್ರಿ ಪುಟ್ಟಿ ಇರ್ತಾಳೆ ಅಂತ ನೈನಿ ಮೊದ್ಲೇ ಹೇಳಿದ್ಲು. ಸ್ವಂತ ಮಗಳಾಗಿದ್ರೆ ಅವಳಿಗದು ಗೊತ್ತಾಗ್ತಿರ್ಲಿಲ್ಲ ಅಲ್ವಾ?
ಲಾಜಿಕೆ. ಅಮಾಯಕರ ತರ ಯೋಚನೆ ಮಾಡಬೇಡಿ. ಅಪಾಯ ನಿಮಗ ಅಥವಾ ಪಾಪುಗ? ನನ್ಗೆ ಸ್ವಾಮಿ. ಹಾಗಿದ್ದಾಗ ನೈನಿಗೆ ತನ್ನ ಮಗಳು ಗಾಯತ್ರಿ ಕಾರಲ್ಲಿದ್ದಾಳೆ ಅಂತ ಮೊದಲೇ ಗೊತ್ತಾಗಿದ್ದರಿಂದ ಏನ್ ಸಮಸ್ಯೆ? ಇದು ಕೂಡ ಕರೆಕ್ಟೇ. ಆ ಮಗು ನಮ್ ದೊಡ್ಡಮ್ಮ ಹೌದೋ ಅಲ್ವೋ ಅಂತ ಹೇಗ್ ತಿಳ್ಕೊಳ್ಳೋದು ಸ್ವಾಮಿ?